Hmm. ಜೋಡಿ ಇದು ಪೂರ್ಣ ಫಲ ಒಳ್ಳೆದಾಗತ್ತೆ ಸರ್ವ ಮಂಗಳ ಹಾಯ್, ವೆಲ್ಕಮ್ ಟು ಲಕ್ಷ್ಮೀ ಸುರೇಶ್ ಕುಕಿಂಗ್ ಚಾನಲ್. ಇವತ್ತು ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು ನಿನ್ನೆ ವಿಡಿಯೋ ನೀವು ನೋಡಿರ್ಬೋದು. ಇವತ್ತು ನಾವು ಬಂದು ಆಲ್ ರಾಮೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇನ್ನೇನು ಹತ್ರದಲ್ಲಿದ್ದೀವಿ. ತುಂಬ ಲಾಂಗ್ ಐತೆ ಇದು. ಬ್ಯಾಂಗ್ಳೂರಿಂದ 250 to 80 ಕಿಲೋಮೀಟರ್ಸ್ ಇರೋದು. ನಮ್ಮೂರಿಂದನೇ 200 ಕಿಲೋಮೀಟರ್ಸ್, 190 ಕಿಲೋಮೀಟರ್ಸ್ ಇರೋದು. ತುಂಬ ಲಾಂಗ್ ಐತೆ. ಹೋಗ್ತಾ ಇದ್ದೀವಿ. ಎಲ್ಲೂ ಏನೂ ಇಲ್ಲ, ಯಾವ ದೇವಸ್ಥಾನನೂ ಇಲ್ಲ. ಮತ್ತು ಹೋಗೋ ದಾರಿಯಲ್ಲಿ ಏನು ಹೋಟೆಲ್ಸ್ ಅದೆಲ್ಲ ಏನೂ ಇಲ್ಲ. ನಾವು ಹೋಗ್ತಾ ಇದ್ದೀವಿ. ಇನ್ನೇನು ರೋಡ್ ಎಲ್ಲ ಬರೀ ಈ ಥರನೇ ಕ್ಲೈಮೇಟ್. ತುಂಬ ಚೆನ್ನಾಗೈತೆ ಕ್ಲೈಮೇಟ್ ಮಾತ್ರ. ಬಿಸಿಲಿಲ್ಲ, ಮೋಡ, ಚೆನ್ನಾಗೈತೆ ಕ್ಲೈಮೇಟ್ ಮಾತ್ರ. ಸಿಕ್ಕಾಪಟ್ಟೆ ಚೆನ್ನಾಗೈತೆ. ಚೌಡಿಯಣ ರಮ್ಯಾ ನಾವ್ ಹೋಗ್ತಾ ಇದೀವಿ. ಇನ್ನೇನ್ ಹತ್ರದಲ್ಲಿ ಇದೀವಿ. ಇನ್ನೇನು ಹೋಗಿ ರೀಚ್ ಆಗ್ಬೇಕು. ಎಲ್ ರೀಚ್ ಆತಿ ಅಮ್ಮ? ಯಾವ ಊರಿಗೆ? ಯಾವ ಊರ್ಗ್ ಹೋಗೋಣ? ಬಿಟ್ಟು ಬಂದೂರು. ಇನ್ನೇನು ಬಂದು ರೀಚ್ ಆದ್ವಿ. ಇನ್ನೇನು ದೇವಸ್ಥಾನ ತೆಗ್ದಿರತ್ತ ಅಂದ್ಬಿಟ್ಟು ನೋಡೋಣ ಅಂದ್ಬಿಟ್ಟು ಮಾತಾಡ್ಕೊತಾ ಇದ್ವಿ. ಇನ್ನೇನು ಪೂಜೆಗೆ ತೊಗೊಂಡು ಹೋಗ್ಬೇಕಷ್ಟೇ. ದೇವಸ್ಥಾನ ಎಲ್ಲ ಕಾರೆಲ್ಲ ನಿಲ್ಸವ್ರೆ, ಜನ ಬಂದವ್ರೆ. ನಾರ್ಮಲ್ ಇವತ್ತು ಬುಧವಾರ ಅಲ್ವಾ. ನಾರ್ಮಲ್ ಅಂದರೆ ಶುಕ್ರವಾರ ಶನಿವಾರ ಬರ್ತಾರೆ, ಭಾನುವಾರ ರಶ್ ಇರುತ್ತೆ. ಇವತ್ತು ಬುಧವಾರ ಪೌರ್ಣಮಿ ಇತ್ತು. ಅದಕ್ಕೋಸ್ಕರ ಎಲ್ಲ ಇಲ್ಲಿರೋರು ಬರೋರು ಇದ್ದಾರೆ, ಬೇರೆ ಊರಿಂದನೂ ಬರ್ತಾರೆ. ಇವಾಗ ನಾವು ಒಳಗಡೆ ಬಂದಿದ್ವಿ. ಅದು ಉದ್ಭವ ಗಂಗೆ, ಉದ್ಭವ ದೇವರ ಅಷ್ಟೇ ನೀಟಷ್ಟೇ. ಯಾವ್ದೇ ದೇವನ ದಿಗ್ವ ಅದಾ? ಈಶ್ವರನ ಅದ್ರ ಒಳಗಡೆ ಇರೋದು. ಇಲ್ಲ ಇಲ್ಲ ಗಂಗೆ ದೇವರು ದೇವರು. ಹೌದಾ? ಏನ್ ದೇವ್ರು? ಇಲ್ಲ ಕಣವ ಅಡಿಕೆ ಅವ ಅಲ್ಲಿಗೂ ಬರ್ತಾರೆ. ಅವ್ರ ಬಟ್ಟೆ ಚೇಂಜ್ ಮಾಡ್ಕೊಂಡು ಅಲ್ಲಿ ರೂಮ್ ಐತೆ. ಕಂಟ್ರೋಲ್ ರೂಮ್ ಅದೇ ಇಟ್ಲೇಸ್ಕಲ್ಲ ಇಟ್ಕೊಂಡು ಇಟ್ಲೇಸ್ಕೊ. ತಾರೋ ನೀನು ಏಮಿ ಅಪ್ಪಮ್ಮ ನೀವು ಹೋಗೋಗ್ರವ್ದು. ನೀನು ಎಷ್ಟು ಬೇಕು ಅಷ್ಟು ಹಾಕೊಂಡು ಹುಷಾರ್ ನಿಧಾನ. ಹೌದಾ? ಹೌದಾ? ಒಟ್ರು ಹೋಗ್ರಿ ಕಾಲ್ ಮೇಲೆ ನೀರ್ ಹಾಕೊಳ್ರಿ, ಮಕ್ಕ ಹಾಕೊಳ್ರಿ, ಹಿಂಗ ಹಾಕೊಳ್ರಿ. ಸುತ್ತ ಇದೇ ಮೊದಲನೇ ಸಲ. ಅವರೆಲ್ಲ ಇನ್ಫಾರ್ಮೇಶನ್ ಕೊಡ್ತಾ ಇದ್ರು ನಮಗೆ. ಎಲ್ಲ ಸ್ನಾನ ಮಾಡ್ಕೊಳ್ಳಿ, ಇಲ್ಲಿ ನೀರಲ್ಲಿ ಗಂಗೆ ಪೂಜೆ ಮಾಡ್ತಾರಂತೆ, ಸ್ನಾನ ಮಾಡ್ಕೊಬೇಕಂತೆ. ಅದೆಲ್ಲ ನಮಗೇನು ಗೊತ್ತಿರಲಿಲ್ಲ. ಅಲ್ಲಿ ಹೋಗಿ ನೀರು ಹಾಕ್ಕೊಳ್ಳಿ ತಲೆ ಮೇಲೆ, ಸ್ನಾನ ಮಾಡ್ಕೊಂಡಿಲ್ಲ ಅಂದರೆ ತಲೆ ಮೇಲೆ ನೀರು ಹಾಕ್ಕೊಳ್ಳಿ ಅಂತ ಇದ್ರು. ಅದಕ್ಕೋಸ್ಕರ ಇದು ಮೊದಲನೇ ಸಲ. ನಮಗೆ ಏನು ಡೀಟೇಲ್ ಗೊತ್ತಿರಲಿಲ್ಲ. ತುಂಬ ಜನ ಬರೋರು ಗಂಗೆ ಪೂಜೆ ಮಾಡಿ ಅಲ್ಲಿ ಸ್ನಾನ ಮಾಡೋರು ಸ್ನಾನ ಮಾಡ್ತಾರೆ, ಮತ್ತು ನೀರು ಹಾಕ್ಸ್ತಾರೆ. ಇಲ್ಲಿ ಬಂದು ನೀರು ಹಾಕ್ಸ್ತಾರೆ. ಅದಕ್ಕೋಸ್ಕರ ನಾವು ಸ್ನಾನ ಮಾಡಿಲ್ಲ ಅಲ್ವಾ, ಅದಕ್ಕೋಸ್ಕರ ತಲೆ ಮೇಲೆ ನೀರು ಹಾಕ್ಕೊಳ್ಳಿ ಅಂತ ಇದ್ರು ಅವರು. ಮೊಕ್ಕು ಮೊಕ್ಕು ಇಲ್ಲಿರೋದು. ಬೈರು ಅದೇ ಸಾಮಾನ್ಯ ನಿಮ್ಗೆ వచ్చేలే. ಬರ ಬರ ಬಾ ಹೋಗನ್ ಬಾ. ಅಲ್ಲಿ ಬಿಸ್ಕೆಟ್ ಅಲ್ಲ బుద్ధి కదా వచ్చి మాట్లాడి వస్తా కదా. చంపుతాయి.
మరి ఏం బుద్ధి కదా కుక్కలకి మేము అంటామా? ఎంత మంచిది ಗೊತ್ತಾ అవునా? ಹುಡ್ಕೊಂಡ್ ಭೈರವ అది ఏమి ನಾಯಿ ಬಂದು ನಾವ್ ಬಂದಿದ ತಕ್ಷಣದಿಂದ ಸ್ಟಾರ್ಟ್ ಮಾಡಿರೋದು ನಮ್ ಹಿಂದೆ. ಅದೇನೋ ಕುಯ್ಯೋ ಕುಯ್ಯೋ ಮಾತಾಡೋದೇ ಆಗ್ಲಿ, ಎಷ್ಟು ಏನೋ ಮಾತಾಡ್ತಾ ಇತ್ತು, ನಮ್ಗೇನೋ ಅರ್ಥ ಆಗ್ತಾ ಇರ್ಲಿಲ್ಲ. ಆಮೇಲೆ ದೇವಸ್ಥಾನದ ಒಳಗಡೆನು ನಮ್ ಹಿಂದೆ ಬರ್ತಾ ಇತ್ತು. ನಾನು ಹೋಗು ಅಂದಿದ್ಕೆ ನಮ್ಮ ಯಜಮಾನ್ರು ಬೈದ್ರು, ಆ ತರ ಎಲ್ಲ ಕಳಿಸ್ಬಾರ್ದು, ನಮ್ ಹಿಂದೆ ಬರೋದು ಏನಕ್ಕೆ, ಏನೋ ಒಂದ್ ಸೂಕ್ಷ್ಮ ಇರತ್ತೆ ಅದಕ್ಕೋಸ್ಕರ, ಸೂಚನೆ ಇರತ್ತೆ ಅಂದ್ಬಿಟ್ಟು ಹೇಳಿದ್ರು. ಅದಕ್ಕೋಸ್ಕರ ನನ್ ಮಗನ್ ಜೊತೆ ಹೋಗು, ಬಿಸ್ಕೆಟ್ ಕೊಡಿಸ್ತೀನಿ ಅಂದಿದ್ಕೆ ಹಿಂದೆ ಬಂತು. ಎಷ್ಟು ಚೆನ್ನಾಗ್ ಕೇಳತ್ತೆ ಮಾತು ಅನ್ನೋದೇ ನಮ್ಗೆ ನೋಡಿ, ನಾಯಿ ನಮ್ ಜೊತೆಲೆ ಐತೆ, ಬಂದಾಗಿಂದ ನಮ್ ಜೊತೆಲೇನೆ ಐತೆ, ಎಲ್ಲೂ ಹೋಗ್ಲಿಲ್ಲ. ಶಾಕ್ ಆಯ್ತು. ಇನ್ನ ದೇವಸ್ಥಾನ ಕ್ಲೋಸ್ ಆಗಿತ್ತು. ಒಂದ್ ಗಂಟೆಯಿಂದ 2:30ವರೆಗೂ ಕ್ಲೋಸ್ ಇತ್ತು. ಅದಕ್ಕೋಸ್ಕರ ನಾವೆಲ್ಲೂ ಊಟ ಮಾಡಿರ್ಲಿಲ್ಲ. ಟಿಫನ್ ಮಾತ್ರ ಮಾಡ್ಕೊಂಡ್ ಬಂದಿದ್ವಿ. ನಮ್ಗೇನ್ ಹೊಟ್ಟೆ ಹಸಿದಿಲ್ಲ, ಟೀ ಕುಡಿಯೋಣ, ಯಾಕಂದ್ರೆ ಬೆಳಿಗ್ಗೆ ತಿಂದಿರೋ ಇಡ್ಲಿನೇ ಬೆಣ್ಣೆ ಹಾಕಿರೋದೆ ನನ್ಗೆ ಗಂಟ್ಲಲ್ಲೇ ಇತ್ತು. ಆಮೇಲೆ ನನ್ ಮಗನಿಗೆ ಹೊಟ್ಟೆ ಹಸು ಆಗ್ತಾ ಇತ್ತು. ಅಲ್ಲೇನು ಬೇರೆ ಕಡೆ ಹೋಗ್ಬೇಕಂತ, ಅಂದ್ರೆ ರೋಡಲ್ಲಿ ಹೋದ್ರೆ ಅಲ್ಲೇ ಪೆಟ್ಟಿ ಅಂಗಡಿಯಲ್ಲಿ ಏನೋ ಅಡಿಗೆ ಊಟ ಸಿಕ್ಕತ್ತೆ ಅಂದ್ರು. ಅದಕ್ಕೋಸ್ಕರ ನಾವೇನ್ ಹೋಗಿಲ್ಲ. ನನ್ ಮಗ ಇಲ್ಲಿ ಸ್ವಲ್ಪ ಚಿತ್ರಾನ್ನ ಸಿಕ್ತು, ನನ್ ಮಗ ಚಿತ್ರಾನ್ನ ತಿಂದ. ಮತ್ತೆ ಕಾಫಿ ಕುಡಿದ್ವಿ, ಮತ್ತೆ ಪೂಜೆಗೆ ತಗೊಂಡ್ವಿ. ಪೂಜೆಗೆ ಏನ್ ತಗೊಂಡ್ ಬಂದಿರ್ಲಿಲ್ಲ, ನೋಡ್ಕೊಂಡ್ ತಗೊಳ್ಳೋಣ ಅನ್ಬಿಟ್ಟಿದ್ವಿ. ಯಾಕಂದ್ರೆ ಬುಧವಾರ ದೇವಸ್ಥಾನ ತೆಗ್ದಿರತ್ತೋ ಇಲ್ವೋ ಅನ್ನೋದು ನಮಗೂ ಗೊತ್ತಿರ್ಲಿಲ್ಲ. ಅದಕ್ಕೋಸ್ಕರ ಇಲ್ಲಿ ದೇವಸ್ಥಾನದ ಹತ್ರ ಪೂಜೆ ಸಾಮಾನು ಸಿಕ್ಕತ್ತೆ. ಅದಕ್ಕೋಸ್ಕರ ಇವಾಗ ಪೂಜೆಗೆ ತಗೊಂತಾ ಇದ್ವಿ. ಇನ್ನೇನ್ 2:30 ಓಪನ್ ಆದ್ಮೇಲೆ ಪೂಜೆ ಮಾಡಿಸ್ಕೊಂಡು ಬರ್ಬೇಕು. ನಮ್ ತಂಗಿಯವ್ರು ಇದೇ ಮೊದಲನೇ, ಅಂದ್ರೆ ಅಪರೂಪ ಬರೋದವಳು, ಕೆಲ್ಸ ಬಿಟ್ಟು ಎಲ್ಲೂ ಬರಲ್ಲ. ಹೆಂಗ ಈ ಸತಿ ಬಂದವಳೆ, ಅವಳಿಗೆ ಒಂಥರ ಖುಷಿ ಆಗ್ತಾ ಇತ್ತು ಬಂದಿರೋದು. ಅದೇ ಮೊದಲನೇ ಸಲ ಅಲ್ವಾ. ಪೂಜೆಗೆ ತಗೊಂಡ್ವಿ, ಟೀ ಕುಡಿದ್ವಿ, ಇವಾಗ ಹೋಗ್ತಾ ಇದ್ವಿ. ಏನೋ ದೇವಸ್ಥಾನ ಕ್ಲೋಸ್ ಇತ್ತು, ಅದಕ್ಕೋಸ್ಕರ 1 ಗಂಟೆಯಿಂದ 2:30ವರೆಗೂ ಕ್ಲೋಸ್ ಇರತ್ತಂತೆ. ಇವಾಗ ಇನ್ನೇನು ಓಪನ್ ಆಗುತ್ತೆ, ಇನ್ನೊಂದು ½ ಅನ್ ಅವರಲ್ಲಿ ಓಪನ್ ಆಗುತ್ತೆ. ಇವಾಗ ಪೂಜೆಗೆ ತಗೊಂಡಿದೀವಿ, ಹೋಗ್ತಾ ಇದ್ದೀವಿ. ಇದೇ ಮೊದಲನೇ ಸಲ ನಾವ್ ಈ ದೇವಸ್ಥಾನಕ್ಕೆ ಬರ್ತಾ ಇರೋದು. ಕಾಲ್ ತೊಳೆದ್ರು. ಇದು ದೇವಸ್ಥಾನ ಇನ್ನ ಕಟ್ತಾವ್ರೆ. ನಾ ಇದ್ರ ಬಗ್ಗೆ ಏನು ಗೊತ್ತಿಲ್ಲ ಡೀಟೇಲ್. ವಿಡಿಯೋ ಅಲ್ಲಿ ಕಂಪ್ಲೀಟ್ ವಿಡಿಯೋ ತೋರಿಸ್ತೀನಿ, ಆದಷ್ಟು ತೋರಿಸ್ತೀನಿ. ಅಂದ್ರೆ ಬರೋರು ಬರ್ತಾವ್ರೆ. ಭಾನುವಾರ, ಅಮಾವಾಸ್ಯೆ, ಪೌರ್ಣಮಿ ರಶ್ ಇರತ್ತಂತೆ. ಮತ್ತೆ ಇದು ಗೌರ್ಮೆಂಟ್ ಹಾಲಿಡೇಗೆ ರಶ್ ಇರತ್ತಂತೆ. ನಾವು ನಾರ್ಮಲ್, ಇವತ್ತು ಪೌರ್ಣಮಿ ಐತೆ, ಇವತ್ತು ಬುಧವಾರ ಬಂದಿರೋದು. ಕ್ಲೈಮೇಟ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗೈತೆ. ಅಯ್ಯಪ್ಪ,
ಅವ್ರಿಗೆ ಬಂದು ನೀರು ಹಾಕಿಕೊಂಡು ಪೂಜೆ ಮಾಡಿಸಿದ್ರು ಆದಷ್ಟು ಕಡೆ ಹೊರಗಡೆ द्रविणोदाद्रविणादस्तुरस्य द्रविणोदस्य नगस्य वयं ततो द्रविणोदाभिराम ಇಲ್ಲಿ ದೇವಸ್ಥಾನದ ಒಳಗಡೆ ಗಂಗಮ್ಮ ಇರೋದು. ಇಲ್ಲಿ ನಾವು ಪೂಜೆಗೆ ತೊಗೊಂಬಂದಿರ್ತೀವಿ. ಪೂಜೆಗೆ ಗಂಗೆಗೆ ಅರಿಶಿನ ಕುಂಕುಮ ತಾಂಬೂಲ ಕೊಟ್ಟು ಮತ್ತು ದೇವ್ರಿಗೆ ಅರಿಶಿನ ಕುಂಕುಮ ಇಟ್ಟು ಪೂಜೆ ಮಾಡಿಸ್ತಾರೆ. ಅವರೇ ಐನೋರು ಬಂದು ಪೂಜೆ ಮಾಡಿಸ್ತಾರೆ ನಮ್ಮ ಕೈಯಲ್ಲೇ. ಪೂಜೆ ಮಾಡಿಸಾದ್ಮೇಲೆ ನಾವು ಅಲ್ಲಿ ಪ್ರಶ್ನೆ ಕೇಳ್ಬೋದು. ಇದು ಟಿಕೆಟ್ ಬಂದು ಪ್ರಶ್ನೆ ಟಿಕೆಟ್ ಬಂದು 60 ರುಪೀಸ್ ಒಬ್ಬರಿಗೆ. ಮಿನಿಮಮ್ 60 ಇರುತ್ತೆ. ಇಬ್ಬರು ತೊಗೊಬೇಕಂದ್ರೆ 120 ಇರುತ್ತೆ. ಆ ಥರ ಒಬ್ಬೊಬ್ಬರಿಗೆ ಒಂದೊಂದು ಪ್ರಶ್ನೆ ಇರುತ್ತೆ. ಅಲ್ಲಿವರೆಗೂ ಹೋಗಿದ್ದೀವಲ್ವ, ಅವ್ನು ಕೇಳೋಣ ದೇವ್ರನ್ನ ಅಂದ್ಬಿಟ್ಟು ನಾವು ಒಂದು ಟಿಕೆಟ್ ತೊಗೊಂಡು ಲೈನಲ್ಲಿ ನಿಂತ್ಕೊಂಡಿದ್ವಿ. ಲೈನಲ್ಲಿ ನಿಂತ್ಕೊಂಡು ಒಬ್ಬೊಬ್ಬರನ್ನೇ ಕಳಿಸ್ಕೊಡ್ತಾರೆ ಟಿಕೆಟ್ ತೊಗೊಂಡಿರೋರು. ಯಾರು ಲಾಸ್ಟಲ್ಲಿ ಹೋಗಿರ್ತಾರೋ ಅವ್ರನ್ನ ಬಿಡೋಲ್ಲ. ಅಂದರೆ ಲೈನಲ್ಲಿ ಹೆಂಗೆ ಹೋಗ್ತೀವೋ ಆ ಥರ ಬಿಟ್ಟು ಫಸ್ಟು ಪೂಜೆ ಮಾಡಿಸ್ತಾರೆ. ಅಲ್ಲಿಂದ ಪೂಜೆ ಆಗ್ತಾ ಇದ್ದಂಗೆ ಹತ್ತು ಕಡೆ ಪ್ರಶ್ನೆ ಕೇಳ್ತಾರೆ. ನಾವು ಏನೇ ಹರಕೆ ಅಂದರೆ ನಾವು ಏನೇ ಮನಸ್ಸಲ್ಲಿ ಇಟ್ಕೊಂಡ್ರೆ ಅದ್ರ ಪ್ರಕಾರ ಬರುತ್ತೆ. ನಾನು ಇದು ಮೊದಲು ತುಂಬ ವರ್ಷದಿಂದ ಅಂದರೆ ಚಿಕ್ಕ ಹುಡುಗಿಯಿಂದ ಈ ಥರ ಕೇಳಿದ್ದೆ. ಯಾಕಂದರೆ ನಮ್ಮ ಅಜ್ಜಿಯವರು, ನಮ್ಮ ಅಜ್ಜಿ ಅಂದರೆ ನಮ್ಮ ಮುತ್ತಜ್ಜಿ, ನಮ್ಮ ಅಜ್ಜಿಯವರೆಲ್ಲ ಹೋಗಿರುವಾಗ ಈ ಥರ ಕೇಳಿದ್ದೆ. ನಾನು ಒಂದ್ಸಲ ಬರಬೇಕು, ಕೇಳಬೇಕು, ಯಾವ ಥರ ಇರುತ್ತೆ, ಯಾವ ಥರ ಬರುತ್ತೆ ಅನ್ನೋದು ನನಗೆ ಚಿಕ್ಕ ವಯಸ್ಸಿಂದ 10 ವರ್ಷ ಹುಡುಗಿಯಿಂದನೂ ನನಗೆ ಬರಬೇಕು ಅನ್ನೋದು ಆಸೆ ಇತ್ತು. ತುಂಬ ನನಗೆ ಕುತೂಹಲ, ಯಾವುದೇ ಈ ಥರ ಅದರಲ್ಲಿ ತುಂಬ ಕುತೂಹಲ. ಅದಕ್ಕೋಸ್ಕರ ಇವಾಗ ನಾವು ದೇವ್ರನ್ನ ಹರಕೆ ಮಾಡಿಕೊಂಡು ಕೂತ್ಕೊಂಡಿದ್ದೀವಿ. ಪ್ರಶ್ನೆ ಮಾಡ್ಕೊಳ್ಳಿ. ಪ್ರಶ್ನೆ ಇನ್ನೊಂದ್ಸಲ ಕೈ ಒಳ್ಳೆದ ಪೂರ್ಣಫಲ ಅಭಿಷೇಕ ಬಾಳೆಹಣ್ಣು ಬರ್ತಾ ಇದೆ. ಇದು ಪೂರ್ಣಫಲ. ಬಂದಿದ್ದು ಪೂರ್ಣಫಲ. ಏನ್ ಶುಭ ಕಾರ್ಯಕ್ಕೆ ಏನಾರ ಕೇಳಿದ್ರ? ಬಿಲ್ಪತ್ರನ ಬರೋದು ನೋಡಿ ಕಣ, ಈಶ್ವರ ಅಂತ. ಬಿಲ್ಪತ್ರೆ ಬಂದ ಈಶ್ವರ ಅಂತ. ನಿಮ್ದು ಮನೆ ದೇವರ ಅನುಗ್ರಹ ಚೆನ್ನಾಗಿದೆ ಅಂತ ಕೊಟ್ಟಿದ್ದಾರೆ. ಎಲ್ಲಾ ವಿಚಾರಕ್ಕೂ ಒಳ್ಳೇದೇ. ಬಾಳೆಹಣ್ಣು ಇದು ಇದೆಯಲ್ಲ, ದ್ರಾಕ್ಷಿ ಬಹಳ ಶ್ರೇಷ್ಠವಾದ ಪ್ರೇಮ. ಇದು ಪೂರ್ತಿ ಬಾಳೆಹಣ್ಣು ಬರೋದಕ್ಕೆ ಬಹಳ ಶ್ರೇಷ್ಠ. ಈ ಮನ್ಸಲ್ಲಿ ಏನ್ ಅನ್ಕೊಂಡಿರೋ ಆ ಕೆಲಸ ಪರಿಪೂರ್ಣವಾಗಿ ಶೀಘ್ರದಲ್ಲೇ ನಡೆಯುತ್ತೆ ಅಂತ ಕೊಟ್ಟಿದ್ರು. ಅರ್ಕೆ ಮಾಡ್ಕೊಳ್ಳಿ ತಾಯಿ, ಅಷ್ಟು ಬೇಗನೆ ಅನುಕೂಲ ಆಗುತ್ತೆ. ನಾವು ಅನ್ಕೊಂಡಿರೋ ಕೆಲಸ ನೆರವೇರಿದ್ಮೇಲೆ ಬಂದು ನಮ್ ಕೈಲಾಗಿದ್ದು ಬಟ್ಟೆ ಅಂತ ಕೈ ಕೊಡ್ತಾರೆ. ಒಂದ್ 5 ದಿನ ಪೂಜೆ ಮಾಡ್ಬೇಕು ಮನೆಗೆ. 5 ದಿನ ಇದೆಲ್ಲ ಸ್ವಲ್ಪ ಸೇವನೆ ಮಾಡಿ ಹೊರಗಡೆ ಹೋದ್ಮೇಲೆ ಮಿಕ್ಕಿದ ಅಶ್ವತ್ಥ ಕಟ್ಟೆ ಹತ್ರ ಹಾಕಿ ಇದನ್ನೊಂದ್ 5 ದಿನ ಪೂಜೆ ಮಾಡಿ ಮನೆ ಹತ್ರ ತುಳಸಿ ಕಟ್ಟೆ ಏನಾರು ಇದ್ರೆ ಅಲ್ಲಿ ಹಾಕಿ ನಮಸ್ಕಾರ. ಎಲ್ಲಾ ವಿಚಾರಕ್ಕೆ ಒಳ್ಳೇದಾಗುತ್ತೆ, ಒಳ್ಳೇದಾಗತ್ತೆ. ಎಲ್ಲ ಸೇವನೆ ಮಾಡ್ಕೊಳ್ಳಿ. ಒಂದ್ 5 ದಿನ ಪೂಜೆ ಮಾಡಿ ತುಳಸಿ ಕಟ್ಟೆ ಹಾಕಿ ಕೆಲಸ ನೆರವೇರುತ್ತೆ. ಆ ವಿಚಾರಕ್ಕೆ ಒಳ್ಳೇದಾಗುತ್ತೆ. ಅನ್ನ ಬಂದಿದೆ, ಬಹಳ ನೆರವೇರುತ್ತಮ್ಮ ತಾಯಿಗೆ ಅರ್ಕೆ ಮಾಡ್ಕೊಳ್ಳಿ. ಎಲ್ಲಾ ವಿಚಾರಕ್ಕೆ ಒಳ್ಳೇದಾಗುತ್ತೆ. ನಾವು ಒಳ್ಳೆಯ ಕೆಲಸ ನೆರವೇರಿದ್ಮೇಲೆ ಬಂದು ಬಂದು ನಮ್ ಕೈ ಆಗಿದೆ ಏನಾದ್ರು ಮಾಡ್ತೀನಿ ಅಂತ ಅನ್ನ ಬಂದಿದೆ. ಎಲ್ಲಾ ವಿಚಾರಕ್ಕೆ ಒಳ್ಳೇದಾಗುತ್ತೆ. ಸ್ವಲ್ಪ ಸೇವನೆ ಮಾಡಿ ಅಷ್ಟೊತ್ತಿಗೆ ಹಾಕಿ ನಮಸ್ಕಾರ ಮಾಡ್ಕೊಡಿ.
ಮೂರ್ತಿ ಬನ್ನಿ ಕಪ್ಪ ಏನೋ ಸ್ಪೆಷಲ್ ಪೂಜೆ ಮಂಗಳಾರತಿ ತಗೊಳ್ಳಿ. ಕೈ ಕೊಡೋದಲ್ವೇ ಅವತ್ತೇ ಇದು ಬಿಲ್ವಾರ್ಚನೆ ಆ ದಿವಸ ಕೊಡ್ತೀನಿ. ಹೊಲ್ಲಾಡ್ಬಿಟ್ಟಂದ್ರ ಏನ್ ಕೇಳಿದ್ರ ಇದೆ ಅದು ಒಂದ್ ಅನುಕೂಲ ಆಗ್ಲಿ ಅಂತ ಅಭಿಷೇಕ ದಾಟ್ಲ ಜೋಡಿ ಬಂದಿದೆ. ಜೋಡಿ ಬಂದ್ರೆ ಒಳ್ಳೇದೇ, ಮುಂದಕ್ಕೆ ಅನುಕೂಲವಾಗುತ್ತೆ ಅಂತ ಬಿಟ್ಟಿದೆ. ಒಂದ್ ಅರ್ಕೆ ಮಾಡ್ಕೊಳ್ತೀವಿ. ನೆರವೇರಿಸಿ ಎಲ್ಲಾ ರೀತಿ ಕೆಲ್ಸಕ್ಕೆ ಅನುಕೂಲ ಆದ್ಮೇಲೆ ಮತ್ತೊಂದ್ಸಲ ಬಂದು ನಮ್ ಕೈಲಾಗಿ ಕೊಡ್ತೀವಿ ಅಂತ ಅರ್ಕೆ ಖರ್ಜೂರ ಏನ್ ಕೇಳಿದೆ ಪಾಪಣ ಬೇಗನೆ ಬಂತು. ಏನ್ ವಿಚಾರಕ್ಕೆ? ಮನೆ ಮನೆ ಕಟ್ಟದ ಏನ್ ತಗೋಬೇಕು ಅಂತ ಅಪ್ಪಣೆ ದೇವ್ರ ಮುಂದೆ ನೆರವೇರುತ್ತೆ ಅಂತ ಕೊಟ್ಟಿಲ್ಲ. ಆದಷ್ಟು ಬೇಗ ಅನುಕೂಲ ಆಗುತ್ತೆ. ಚಂದನ್ ಸೀಬೆಹಣ್ಣು ಖರ್ಜೂರ ಅಂದ್ರ ದೇವ್ರನ್ನ ಅಲ್ಲಿ ఏమంటాం చెప్పండి అట్లా ఇదేమన్నా చెప్పండి. ಇಲ್ಲಿ ಆಲ್ರಾಮೇಶ್ವರ ಬಂದಿದ್ವಿ, ತಾಯಿ ದರ್ಶನ ಆಯ್ತು, ತುಂಬಾ ಚೆನ್ನಾಗಿದೆ. ನಾವ್ ಇದೇ ಫಸ್ಟ್ ಟೈಮ್ ಬಂದಿರೋದು. ನಮ್ಗೆ ಬಾಳೆಹಣ್ಣು ಬಂತು. ಬಾಳೆಹಣ್ಣು ನಮ್ಗೆ ಬಾಳೆಹಣ್ಣು ಬಂತು. ಬಾಳೆಹಣ್ಣು ಫುಲ್ ಬಾಳೆಹಣ್ಣು ಮತ್ತೆ ದ್ರಾಕ್ಷಿ ಬಂತು. ದ್ರಾಕ್ಷಿ ಬಂತು ಮತ್ತೆ ಇದು ಏನ್ ಹಾಕಿದೆ? ಬಿಲ್ಪತ್ರೆ ಮತ್ತೆ ಖರ್ಜೂರ ಇಷ್ಟು ಬಂದೈತೆ ನಮ್ಗೆ. ಒಳ್ಳೇದು ಅಂತಾರೆ, ಒಂಥರ ಖುಷಿ ಆಯ್ತು. ಇವ್ರಿಗೆ ಖರ್ಜೂರ, ಬನಾನಾ, ದಾಳಂಬ್ರಿ, ಅನ್ನ ಇಷ್ಟು ಬಂದೈತೆ. ನನ್ ಮಗಳಿಗೆ ಫುಲ್ ಬಾಳೆಹಣ್ಣು, ಅನ್ನ ಮತ್ತೆ ಖರ್ಜೂರ ಎಲ್ಲರಿಗೂ ಒಂದೊಂದು. ನನ್ ಮಗನ್ಗೆ ಎಕ್ಸ್ಟ್ರಾ ಚೇಪೆಕಾಯಿ ಬಂದೈತೆ. ನನ್ ಮಗನ್ ನೋಡಿ, ಬಾಳೆಹಣ್ಣು ಚೇಪೆಕಾಯಿ ಇಷ್ಟು ಬಂದೈತೆ. ಪೂಜೆ ಮುಗಿಸ್ಕೊಂಡು ಬಂದ್ವಿ. ನಮ್ಮ ಯಜಮಾನ್ರು ಚಿಕ್ಕ ವಯಸ್ಸಿಂದ ನನ್ಗೆ ಆಸೆ ಇತ್ತು, ಇದೊಂದು ಆಸೆ ನೆರವೇರಿಸಿದ್ರು. ಖುಷಿ ಆಯ್ತು ನನ್ಗೆ, ಬಂದು ಖುಷಿ ಆಯ್ತು. ಯಾಕಂದ್ರೆ ತುಂಬಾ ವರ್ಷದಿಂದ ಹೋಗ್ಬೇಕು ಅನ್ಕೊಂಡಿದ್ದೆ, ಆಗ್ಲೇ ಇಲ್ಲ. ಎಷ್ಟೋ ತಿಂಗಳಿಂದ ಅನ್ಕೊಂಡಿರೋದು ಆಗ್ಲೇ ಇಲ್ಲ. ಹಿಂಗ ನಮ್ಮ ಯಜಮಾನ್ರು ಕರ್ಕೊಂಡ್ ಬಂದು ದರ್ಶನ ಮಾಡಿಸಿದ್ರು. ಇಲ್ಲಿ ಊಟ ಮಾಡೋಣ ಅನ್ಬಿಟ್ಟು ಬಂದಿದ್ದೀವಿ. ಆಮೇಲೆ ನಾಟಿ ಸ್ಟೈಲ್ ಊಟ ಚಂದ. ಅನ್ನ ಸಾಂಬಾರ್ ಚಪಾತಿ ಅನ್ನ. ನೋಡಿ, ನಾಯಿ ಅವಾಗ್ಲೇ ಬಿಸ್ಕೆಟ್ ಹಾಕಿದ್ವಿ, ಇವಾಗ ಇಲ್ಲೈತೆ. ಇಲ್ಲಿ ಕುಯ್ಯೋ 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 ಅಂತ ಐತೆ. ತೋರಿಸ್ತೀನಿ, ಮಾತಾಡ್ಸತ್ತೆ. ಇದು ಬಂದು ಸಾಕಿರ ನಾಯಿ ಅದು. ಚಾರ್ಲಿ ಏನಮ್ಮ ಅದೊಂದ್ ನಾಯಿ. ಬಿಸ್ಕೆಟ್ ಅವಾಗ್ಲೇನೆ ಜಾಸ್ತಿ ಆಗೈತೆ, ತಿರ್ಗಾ ತಗೊಂಡ್ ಹಾಕಿದೀವಿ, ಅದು ತಿಂತಾ ಇಲ್ಲ. ಅಂದ್ರೆ ನಾವ್ ಬಂದಿದ ತಕ್ಷಣ ಕಾರ್ ಹತ್ರ ಬಂದು ಅದ್ ಇದ್ ಮಾಡ್ತಾ ಇದ್ದು. ಏನಿಲ್ಲ, ಅನ್ನ ಸಾಂಬಾರ್ ಕ್ಯಾನ್ಸಲ್. ಇಲ್ಲಿ ಬಂದು ಚಪಾತಿ ಊಟ, ಬದ್ನೆಕಾಯಿ ಗೊಜ್ಜು,
ಉಪ್ಪಿನಕಾಯಿ ಹಪ್ಳ ಮೊಸರು ಕೊಟ್ಟವ್ರೆ. ಇದು ಬಂದು ಚಪಾತಿ ಊಟ ಚೆನ್ನಾಗೈತೆ. ಬೇಕಾದ್ರೆ ಒಂದು ರೈಸ್ ಎಕ್ಸ್ಟ್ರಾನೇ ತಗೊಳ್ಳಿ ಸರ್, ಸಾಕ್ಬಿಡಿ ಸರ್. ನಾಯಿ ಎಲ್ಲೂ ಬಿಡ್ತಾ ಇಲ್ಲ ನಮ್ಮನ್ನ, ಹಿಂದಿಂದನೇ ಬರ್ತಾ ಐತೆ. ಊಟ ಮಾಡಿದ್ವಿ, ಚೆನ್ನಾಗಿತ್ತು ಊಟ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಚಪಾತಿನೇ ತಿಂದ್ಬಿಟ್ಟ. ನನ್ ಮಗ ಚಪಾತಿ ತಿಂದ, ನಾವು ಚಪಾತಿ ಅನ್ನ ಸಾಂಬಾರ್ ತಿಂದ್ವಿ, ಚೆನ್ನಾಗಿತ್ತು. ಚಂದಮ್ಮ ಚಪಾತಿ ಚೆನ್ನಾಗಿತ್ತಲ್ವಾ? ಊಟ ಹೆಂಗಿತ್ರಿ? ಎಲ್ಲ ನಾವು ದೊಡ್ಡ ಹೋಟ್ಲು ಅಂತೀವಿ, ಎಲ್ಲೇ ಆಗ್ಲಿ ಊಟ ಚೆನ್ನಾಗಿದ್ರೆ ಊಟ ಮಾಡ್ಬೋದು. ಅನ್ನ ಸಾಂಬಾರ್ ಚೆನ್ನಾಗಿ, ಅನ್ನ ಸಾಂಬಾರ್ ಸೂಪರ್. ಮನೆ ಊಟ ನಾವಿವಾಗ ಊಟ ಮಾಡಿರೋದು ಸೇಮ್ ಮನೆ ಊಟ. ಇಲ್ಲೆಲ್ಲೂ ಹೋಟ್ಲಿಲ್ಲ, ಆರಾಮಾಗೆ ತಿನ್ಬೋದು. ಅವರೇ ಮನೇಲಿ ಮಾಡ್ತಾರೆ. ದೇವಸ್ಥಾನಕ್ಕೆ ಬಂದಿರೋರೆಲ್ಲ ಬಂದು ಇಲ್ಲಿ ಊಟ ಮಾಡ್ತಾರೆ. ಇಲ್ಲ ಇದೊಂದೇ ಇರೋದು, ಇಲ್ಲೆಲ್ಲ ಯಾವುದು ಹೋಟ್ಲು ಅನ್ನೋದು ಏನು ಇಲ್ಲ. ಇಲ್ಲಿ ಪೆಟ್ಟಿ ಅಂಗಡಿ ಅಂದ್ರೆ ಅಂಗಡಿ ಇಟ್ಟುಕೊಂಡವ್ರೆ, ಅವರೇ ಊಟ. ಏನಾನ ದೇವಸ್ಥಾನದ ಹತ್ರ ಹೋಟ್ಲ್ ಅಂತ ಕೇಳಿದ್ರೆ ಅವ್ರು ಇಲ್ಲಿ ಅಡ್ರೆಸ್ ಹೇಳ್ತಾವ್ರೆ. ನಾಯಿ ಹೋಯ್ತೇನೆ, ನಾಯಿ ಹೊಸ್ತಾಂದ చూస్తా అన్సుడి తోడుకొని రండా చూస్తానే అన్సుడే. ಇನ್ನು ಟೈಮ್ ಇತ್ತು, ಅದಕ್ಕೋಸ್ಕರ ದಸರಿಕಟ್ಟ ಚೌಡೇಶ್ವರಿ ದೇವಸ್ಥಾನಕ್ಕೆ ತುಂಬ ವರ್ಷನೇ ಆಗಿತ್ತು ನಾವು ಇಲ್ಲಿಗೆ ಬಂದು. ಆನ್ ದಿ ವೇ ಅಂದರೆ ಸ್ವಲ್ಪ ದೂರ ಒಳಗಡೆ ಬರಬೇಕಾಗಿತ್ತು. ಅದಕ್ಕೋಸ್ಕರ ಇನ್ನೇನು ಪೂಜೆ ಮಾಡಿಸ್ಕೊಂಡು ಹೋಗ್ಬಿಡೋಣ, ಬಂದು ದರ್ಶನ ಮಾಡೋಣ ಅಂದ್ಬಿಟ್ಟು ಬಂದಿದ್ದೀವಿ. ಮಿನಿಮಮ್ ಒಂದು 6-7 ಇಯರ್ಸ್ ಆಯಿತು ಅನಿಸುತ್ತೆ ನಾವು ಬಂದು, ತುಂಬ ಲಾಂಗೇ ಆಯಿತು. ಅದಕ್ಕೋಸ್ಕರ ಬಂದು ಪೂಜೆ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಬಂದಿದ್ದೀವಿ. ಇವಾಗ ನಾವು ದಸರಿಕಟ್ಟ ಚೌಡೇಶ್ವರಿ ದೇವಸ್ಥಾನಕ್ಕೆ ಬಂದಿದ್ದೀವಿ, ಹೋಗಿ ಪೂಜೆ ಮಾಡಿಸ್ಕೊಂಡು ಬರಬೇಕು. ದಸರಿಕಟ್ಟ ಚೌಡೇಶ್ವರಿ शत्रु भय जल भय इत्यादि भय निवारणार्थम उत्तरोत्तर वृद्ध्यर्थम श्री चौडाम्बिका मोक्षदायिनी सिद्धोरार्ण विग्रह ओम श्री महाविद्याय नमः ओम श्रीमन्मुक्तमंडिताय नमः ओम कल्याणी नमः सेविताय नमः ओम गंगाय नमः ओम नारायणी नमः ओम सर्वमंगलमांगल्ये शिवे सर्वार्थ साधिके शरण्ये त्र्यंबके देवी. ದರ್ಶನ ಎಲ್ಲ ಮುಗಿಸ್ಕೊಂಡು ದರ್ಶನ ಆಯ್ತು. ದಸರಿಕಟ್ಟಲ್ಲಿ ಚೌಡೇಶ್ವರಿ ದೇವಸ್ಥಾನ ಎಲ್ಲ ಆಯ್ತು, ಚೆನ್ನಾಗಾಯ್ತು. ಯಾರು ರಶ್ ಇರ್ಲಿಲ್ಲ, ಕಮ್ಮಿ ಇದ್ರು. ಇವತ್ತು ಬುಧವಾರ ಪೌರ್ಣಮಿ ಬೇರೆ ಅಲ್ವಾ, ಏನೋ ಇವತ್ತು ಕಮ್ಮಿ ಇದ್ರು. ಮುಗಿಸ್ಕೊಂಡು ನಾವು ಹೋಗ್ತಾ ಇದೀವಿ. ತೊಂಡೆ ದೇವಸ್ಥಾನ ಶಿಲ್ಪಿ ಇದೇ ಮೊದಲನೇ ಸಲ ನಮ್ಮ ಯಜಮಾನ್ರ ಫೋಟೋ ತಗೊಂತಾ ಇರೋದು. ಫೋಟೋನೇ ತೆಗಿಯಲ್ಲ. ಇದು ಫೋಟೋ ಏನಕ್ಕೆ ಅಂದ್ರೆ ತಗೊಂಡಿರೋದು ಅದ್ರ ಫೋನ್ ನಂಬರ್.
ಇಬ್ರು ಪೈಪೋಟಿಯಲ್ಲಿ ಇರ್ತಾರೆ. ನಾನ್ ಓಡಿಸ್ತೀನಿ, ನಾನ್ ಕಾರ್ ಡ್ರೈವ್ ಮಾಡ್ತೀನಿ ಅನ್ಬಿಟ್ಟು ಇಬ್ರು ಪೈಪೋಟಿಯಲ್ಲಿ ಇರ್ತಾರೆ. ನಾನು ಓಡಿಸೋದು, ನೀನು ಓಡಿಸೋದು. Dale, Chimiki. చాలా ಅಲ್ಲ ಕುತ್ಕೊಳ್ಳಿ. ఉప్పు తిని సంపూసి కావాల్సిన ಎಲ್ಲ ದೇವಸ್ಥಾನದೆಲ್ಲ ಮುಗಿಸ್ಕೊಂಡ್ ಬಂದ್ವಿ. ಇವಾಗ ನಮ್ಮ ತಂಗಿಯವ್ರು ವಾಪಸ್ ಹೋಗ್ತಾವ್ರೆ. ಯಾಕಂದ್ರೆ ಎಷ್ಟೊತ್ತನ ಆಗ್ಲಿ ವಾಪಸ್ ಹೋಗ್ಬೇಕು ಅಂದ್ಬಿಟ್ಟು ಡಿಸೈಡ್ ಮಾಡ್ಕೊಂಡಿದ್ರು. ಇವಾಗ ವಾಪಸ್ ಹೋದ್ರು. ನಿಮ್ಗೆ ಇವತ್ತಿನ ವಿಡಿಯೋ ಇಷ್ಟ ಆಗೈತೆ ಅನ್ಕೊಂಡಿದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ.